ಜೂನ್ 2026ರಲ್ಲಿ ಮಧ್ಯಾಹ್ನ ಸುಮಾರು ನಮಗೆ ಅರೌಂಡ್ 2 ಗಂಟೆಗೆ ಒಂದು ಮಾಹಿತಿ ಬಂದಿರುತ್ತೆ ಕಲ್ಲಂಬೆಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ದಟ್ ಒಂದು ಕಾರು ಬೆಂಕಿ ಹಚ್ಕೊಂಡು ಬರ್ನ್ ಆಗ್ತಾ ಇದೆ, ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇರುವ ಸಾಧ್ಯತೆ ಇದೆ ಅಂತ ನಮಗೆ ಮಾಹಿತಿ ಬಂದಿರುತ್ತೆ. ಸೊ ಇಮಿಡಿಯೇಟಾಗಿ ನಾವು ಫೈರ್ ಫೋರ್ಸ್ನ ಅಲರ್ಟ್ ಮಾಡಿ ಪೊಲೀಸರು, ಲೋಕಲ್ ಕಲ್ಲಂಬೆಲ್ಲ ಪೊಲೀಸರು ಸ್ಪಾಟ್ಗೆ ರೀಚ್ ಆಗ್ತಾರೆ. ಸ್ಪಾಟ್ ರೀಚ್ ಆಗಿ ನೋಡುವಾಗ ಅದರಲ್ಲಿ ಒಬ್ಬ ವ್ಯಕ್ತಿ ವೆಹಿಕಲ್ ಪೂರ್ತಿ ಬರ್ನ್ ಆಗಿಬಿಟ್ಟು ಅದರಲ್ಲಿ ಒಬ್ಬ ವ್ಯಕ್ತಿ ಗುರುತಿಸೋಕ್ಕೆ ಸಾಧ್ಯ ಇಲ್ಲದಂಥ ರೀತಿಯಲ್ಲಿ ಬರ್ನ್ ಆಗಿ ಕಾರಲ್ಲಿ ಬಿದ್ದಿರ್ತಾರೆ. ಸೊ ಇಮಿಡಿಯೇಟಾಗಿ ನಾವು ಸೀನಿಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ನೆಲ್ಲನೂ ಕರ್ಕೊಳ್ತೀವಿ. ನಾವು ಮತ್ತು ನಮ್ಮ ಅಡಿಷನಲ್ SP ಅವರು ಸಹ ನಾವು ಸ್ಪಾಟ್ಗೆ ವಿಸಿಟ್ ಮಾಡಿರ್ತೀವಿ. ಸೊ ಅಲ್ಲಿ ಹೋದ ತಕ್ಷಣ ನಮಗೆ ತಿಳಿದು ಬಂದಿರೋದೇನೆಂದರೆ, ಆ ಗಾಡಿ KA 47A 1322 ಸ್ವಿಫ್ಟ್ ಡಿಸೈರ್, ಈ ಯೆಲ್ಲೋ ಬೋರ್ಡ್ ಕಾರ್ ಅದು. ಸೊ ಉಬರ್ ಇಂಟರ್ಸಿಟಿ ಇದರಲ್ಲಿ ಅದು ಹೋಗ್ತಾ ಇತ್ತು. ಸೊ ಅದರಲ್ಲಿ ಇರುವ ಡ್ರೈವರ್ ಪ್ರವೀಣ್ ಮತ್ತು ಇನ್ನೊಬ್ಬ ಪ್ಯಾಸೆಂಜರ್ ರಮ್ಯಾ ಅನ್ನೋ ಲೇಡಿ ಮತ್ತು ಮೃತ ನಾಗೇಂದ್ರ ಅನ್ನೋರು ಇದ್ದಾರೆ ಅಂತ ಪತ್ತೆ ಆಗುತ್ತೆ. ಸೊ ಅದರಲ್ಲಿ ಈ ಹುಡುಗಿ ಏನಿದ್ದಾರೆ ರಮ್ಯಾ ಅನ್ನೋರು, ಅವರನ್ನು ಅಲ್ಲೇ ಒಬ್ಬ ವ್ಯಕ್ತಿ ಬೈಕಲ್ಲಿ ಕೂತ್ಕೊಂಡು ತುಮಕೂರು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರೋದು ನಮಗೆ ಮಾಹಿತಿ ತಿಳಿದು ಬಂದಿರುತ್ತೆ. ಸೊ ಅದ್ರ ಜೊತೆಗೆ ಪ್ರವೀಣ್ ಡ್ರೈವರ್ ಏನಿದ್ದಾರೆ ಅವ್ರು ಅಲ್ಲೇ ಸ್ಪಾಟಲ್ಲಿ ಇರ್ತಾರೆ. ಅವ್ರ ಜೊತೆ ನಾವು ಮಾಹಿತಿ ತಿಳ್ಕೊಳ್ಳುವಾಗ ನಮಗೆ ತಿಳಿದು ಬಂದಿರೋದೇನೆಂದರೆ, ಇವರು ಬ್ಯಾಂಗ್ಳೂರು ಜಯನಗರ ಏರಿಯಾಯಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಅಂಕೋಲಾ ಹೋಗ್ತಾ ಇರ್ತಾರೆ. ಅಂಕೋಲಾಗೆ ಕ್ಯಾಬ್ ಬುಕ್ ಮಾಡಿರ್ತಾರೆ. ಸೊ ಆ ಮಾರ್ಗ ಮಧ್ಯದಲ್ಲಿ ಇವರು ಜಗಳ ಮಾಡಿಕೊಂಡು ಈ ನಾಗೇಂದ್ರ ಅನ್ನೋರು ಈ ಹುಡುಗಿ ಮೇಲೆ ಚಾಕುವಿಂದ ಹಲ್ಲೆ ಮಾಡಿರ್ತಾರೆ. ತಲೆ ಮೇಲೆ ಮತ್ತು ಎಡಗೈ ಮೇಲೆ, ಆರ್ಮ್ ಮೇಲೆ, ರೆಟ್ಟ ಮೇಲೆ ಚಾಕು ಏಟಾಗಿರುತ್ತೆ. ಅದರ ಜೊತೆಗೆ ಇವ್ರ ಹತ್ರ ನಾಡಾ ಎಕ್ಸ್ಪ್ಲೋಸಿವ್ಸ್, ಕಂಟ್ರಿ ಎಕ್ಸ್ಪ್ಲೋಸಿವ್ಸಿಂದ ಒಂದು ಸ್ಫೋಟಕ ಸಂಭವಿಸಿದೆ ಅಂತ ಅಲ್ಲಿ ನಮಗೆ ಅವರು ಹೇಳ್ತಾರೆ ಡ್ರೈವರ್. ಆಮೇಲೆ ಅವರು ಅಲ್ಲೇ ಪಕ್ಕದಲ್ಲಿ ಒಂದು ಕಡೆ ಈ ಕಂಟ್ರಿ ಎಕ್ಸ್ಪ್ಲೋಸಿವ್ಸ್ ಬಿದ್ದಿರೋದು ಜಾಗನೂ ತೋರಿಸ್ತಾರೆ. ಸೊ ಇಮಿಡಿಯೇಟಾಗಿ ನಾವು ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡನ್ನು ಕರೆಸ್ಕೊಳ್ತೀವಿ ಮತ್ತು ಅದ್ರ ಜೊತೆಗೆ ಬ್ಯಾಂಗ್ಳೂರಿಂದ ಫೋರೆನ್ಸಿಕ್ ತಜ್ಞರನ್ನು ಸಹ ಕರೆಸ್ಕೊಂಡಿದ್ದೀವಿ.